ಬೇರೆಯವರ ಸಿನಿಮಾ ಕಾರ್ಯಕ್ರಮಗಳನ್ನು ಮಾಡಲು ನಿರ್ಮಾಪಕರಿಗೆ ಖರ್ಚಾಗುತ್ತೆ ಅಂತ ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ಮನೆಯ ಹಾಲ್ ಬಿಟ್ಟುಕೊಡುತ್ತಿದ್ದರು. ಕಾರ್ಯಕ್ರಮಗಳಿಗೆ ಬರೋದಕ್ಕೆ ವಾಹನ ಕೇಳುತ್ತಿರಲಿಲ್ಲ. ಅವರದೇ ಕಾರಿನಲ್ಲಿ ಬರುತ್ತಿದ್ದರು. ಹೂಮಳೆ ಚಿತ್ರಕ್ಕೆ ಟೈಟಲ್ ಸಾಂಗ್ ಹಾಡಲು ಕೇಳಿಕೊಂಡಾಗ ಒಪ್ಪಿಕೊಂಡರು. ಅವರು ಚಿತ್ರಗಳಿಗೆ ಹಾಡುತ್ತಿದ್ದುದೇ ಚಾರಿಟಿಗಳಿಗೋಸ್ಕರ. ಸಾಹಿತ್ಯಭರಿತವಾದ ಹೂಮಳೆ ಹಾಡನ್ನು ಓದಿ ಸಂತೋಷಪಟ್ಟರು. ಇದೊಂದು ಹಾಡು ನನ್ನ ಪಾಲಿಗೆ 1000 ಹಾಡುಗಳಿಗೆ ಸಮ ಎನಿಸಿತು. ಈ ಜನ್ಮಕ್ಕೆ ನನಗೆ ಈ ಒಂದು ಹಾಡು ಸಾಕು ಎಂಬ ತೃಪ್ತಿ. ಕನ್ನಡವನ್ನು ಸಿಹಿ ಊಟದ ರೀತಿ ಅನುಭವಿಸಿ ಹಾಡಿದ್ದರು. ಶಾಸ್ತ್ರೀಯವಾಗಿ ಹಾಡುವುದು ಬೇರೆ, ಅನುಭವಿಸಿ ಆಸ್ವಾದಿಸಿ ಹಾಡುವುದು ಬೇರೆ. ಈ ರೀತಿ ಹಾಡುವವರು ಕನ್ನಡದಲ್ಲಿ ಸಿ. ಅಶ್ವಥ್ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರು ಮಾತ್ರ. ಅಣ್ಣಾವ್ರಿಗೆ ಸಾಹಿತ್ಯ ಸಂಗೀತದ ಬಗ್ಗೆ ಶ್ರದ್ಧೆ ಬದ್ಧತೆ ಚೆನ್ನಾಗಿ ಗೊತ್ತಿತ್ತು. ನನ್ನ ಚಿತ್ರಜೀವನದಲ್ಲಿ ನನ್ನ ಸಿನಿಮಾಗೆ ಇದೊಂದೇ ಹಾಡು ಅಣ್ಣಾವ್ರು ಹಾಡಿದ್ದು. ಅವರ ಸಿನಿಮಾ ಒಂದನ್ನು ನಿರ್ದೇಶಿಸುವ ಕನಸಿತ್ತು. ಆದರೆ ಅದು ಕೈಗೂಡಲಿಲ್ಲ. ಒಂದು ಹಾಡು ಹಾಡುವಾಗ ಕೆಲ ಗಾಯಕರು ಸಮಯದ ಅಭಾವದಿಂದಲೋ ಅಹಂನಿಂದಲೋ ಒಂದೇ ಟೇಕ್ಗೆ ಓಕೆ ಅಂತಾರೆ. ಆದರೆ ಅಣ್ಣಾವ್ರು ವರದಣ್ಣ ಇಡೀ ದಿನ ಒಂದು ಹಾಡಿಗೆ ಸಮಯ ಮೀಸಲಿಟ್ಟಿದ್ದರು. ತಪ್ಪು ಒಪ್ಪುಗಳನ್ನೆಲ್ಲ ಸರಿಪಡಿಸಿ ನಂತರ ಹೊರಡುತ್ತಿದ್ದರು. ತಮ್ಮ ವರದಪ್ಪ ತಿದ್ದಿದರೆ ಅಣ್ಣ ರಾಜ್ಕುಮಾರ್ ಅದನ್ನು ಪಾಲಿಸುತ್ತಿದ್ದರು. ಅವರಿಬ್ಬರ ಮಧ್ಯೆ ಒಂದು ತಮ್ಮದೇ ಭಾಷೆ ಇತ್ತು. ಅದೇ ರೀತಿಯಲ್ಲಿ ಮಾತನಾಡಿಕೊಳ್ಳುತ್ತಿದ್ದರು. ಅವರ ವಿನಯವಂತಿಗೆ ಶಿವಣ್ಣ ಅಪ್ಪು ಸೇರಿದಂತೆ ಅವರ ಕುಟುಂಬದಲ್ಲಿ ಅಷ್ಟೇ ಚೆನ್ನಾಗಿ ಬೆಳೆದು ಬಂದಿದೆ. ತಂದೆಯ ಆದರ್ಶಗಳನ್ನು ಅವರ ಕುಟುಂಬದವರು ಇಟ್ಟುಕೊಂಡಿದ್ದಾರೆ. ಅಪ್ಪುಗೆ ಪುಸ್ತಕಗಳನ್ನು ಕೊಟ್ಟಾಗ ಭಕ್ತಿಯಿಂದ ಸ್ವೀಕರಿಸಿದರು. ಗುಲ್ಬರ್ಗಾದಲ್ಲಿ ಅವಾರ್ಡ್ ಫಂಕ್ಷನ್ಗೆ ಹೋಗುವಾಗ ರಾಜ್ಕುಮಾರ್ ಅವರಿಗೆ ಫ್ಲೈಟ್ ಬುಕ್ ಮಾಡಲು ಮುಂದಾಗಿದ್ದಾಗ ಅವರು ತಿರಸ್ಕರಿಸಿದರು. ವಿಮಾನ ಬೇಡ, ಎಲ್ಲಾ ಪ್ರಶಸ್ತಿ ವಿಜೇತ ಕಲಾವಿದರ ಜೊತೆ ನಾನು ರೈಲಿನಲ್ಲಿ ಬರುತ್ತೇನೆ ಅಂತ ಹೇಳಿ ನಮ್ಮೊಂದಿಗೆ ಸೆಕೆಂಡ್ ಕ್ಲಾಸ್ ಬೋಗಿಯಲ್ಲಿ ಎಂಜಾಯ್ ಮಾಡ್ಕೊಂಡು ಬಂದ್ರು. ರಾತ್ರಿಯೆಲ್ಲ ಹರಟೆ ತಮಾಷೆ ಮಾಡಿಕೊಂಡು ಚಿಕ್ಕ ಜಾಗದಲ್ಲೇ ಕೂತು ಪ್ರಯಾಣಿಸಿದ್ದರು. ಅಂಥ ಸರಳ ಜೀವಿಯೊಂದಿಗೆ ನಾನೊಂದು ಸಿನಿಮಾ ಮಾಡಬೇಕೆಂದು ತುಂಬಾ ಆಸೆ ಇಟ್ಟುಕೊಂಡಿದ್ದೆ. ಆದರೆ ಆ ಕನಸು ನನಸಾಗಲಿಲ್ಲ. ಇದಿಷ್ಟು ಸಂದರ್ಶನವೊಂದರಲ್ಲಿ ನಟ, ನಿರ್ದೇಶಕ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಅಣ್ಣಾವ್ರ ಕುರಿತು ಆಡಿರುವ ಮನದಾಳದ ಮಾತುಗಳಿವು.